ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇತ್ತೀಚೆಗೆ ಲಡಾಖ್ನ ಪರಿಸರ ಹೋರಾಟಗಾರ ಮತ್ತು ಶಿಕ್ಷಣ ತಜ್ಞ ಸೋನಂ ವಾಂಗ್ಚುಕ್ ಅವರ ಪ್ರತಿಭಟನೆ ಮತ್ತೆ ರಾಷ್ಟ್ರದ ಗಮನ ಸೆಳೆದಿದೆ. ಈ ವೇಳೆ ಬಾಲಿವುಡ್ ನಟ ಓಮಿ ವೈದ್ಯ ಅಂದ್ರೆ 3 ಇಡಿಯಟ್ಸ್ ಸಿನಿಮಾದ ಚತುರ್ ರಾಮಲಿಂಗಂ ಪಾತ್ರದಲ್ಲಿ ನಟಿಸಿದ್ದ ಕಲಾವಿದ ಸೋನಂ ವಾಂಗ್ಚುಕ್ ಅವರಿಗೆ ಬೆಂಬಲ ಸೂಚಿಸಿದ್ದಾರೆ. ಆದರೆ ಅದಾದ ನಂತರ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತೊಮ್ಮೆ ಒಂದು ಪ್ರಶ್ನೆ ಕೇಳಲಾಗ್ತಾ ಇದೆ. 3 ಇಡಿಯಟ್ಸ್ ಚಿತ್ರದ ರಾಂಚೋ ಪಾತ್ರ ಸೋನಂ ವಾಂಗ್ಚುಕ್ ಅವರದಲ್ಲವೇ ಅನ್ನುವಂತಹ ಪ್ರಶ್ನೆಗಳು ಶುರುವಾಗಿದೆ. ಈ ಚರ್ಚೆ ಮತ್ತೆ ಜೋರಾಗ್ತಾ ಇದ್ದಂತೆಯೇ ಚಿತ್ರದ ನಿರ್ಮಾಪಕ ತಂಡವು ಸ್ಪಷ್ಟನೆ ನೀಡಿದೆ. ಹಾಗಾದ್ರೆ ಸೋನಂ ವಾಂಗ್ಚುಕ್ ಯಾರು? ಸೋನಂ ವಾಂಗ್ಚುಕ್ ಲಡಾಖ್ನ ಶಿಕ್ಷಣ ತಜ್ಞ, ಇಂಜಿನಿಯರ್ ಮತ್ತು ಪರಿಸರ ಹೋರಾಟಗಾರ. ಅವರು ಸ್ಥಾಪಿಸಿದ SECMOL ಅಂದ್ರೆ ಸ್ಟೂಡೆಂಟ್ಸ್ ಎಜುಕೇಷನಲ್ ಅಂಡ್ ಕಲ್ಚರಲ್ ಮೂವ್ಮೆಂಟ್ ಆಫ್ ಲಡಾಖ್ ಸಂಸ್ಥೆ ಸಾವಿರಾರು ವಿದ್ಯಾರ್ಥಿಗಳ ಬದುಕು ಬದಲಿಸಿದೆ. ಕಡಿಮೆ ವೆಚ್ಚದ ಶಿಕ್ಷಣ, ಹವಾಮಾನ ಬದಲಾವಣೆಗೆ ಪರಿಹಾರ, ಐಸ್ ಸ್ತೂಪ ತಂತ್ರಜ್ಞಾನ, ಲಡಾಖ್ ಅಭಿವೃದ್ಧಿ ಇವೆಲ್ಲದರ ಮೂಲಕ ಅವರು ವಿಶ್ವದ ಗಮನ ಸೆಳೆದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಲಡಾಖ್ಗೆ ಸಂವಿಧಾನಾತ್ಮಕ ರಕ್ಷಣೆ, ಪರಿಸರ ಸಂರಕ್ಷಣೆ ಮತ್ತು ಸ್ಥಳೀಯ ಜನರ ಹಕ್ಕುಗಳಿಗಾಗಿ ಅವರು ನಿರಂತರ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಹಾಗಾದ್ರೆ ಓಮಿ ವೈದ್ಯ ಹೇಳಿದ್ದೇನು ಅಂತ ನೋಡೋದಾದ್ರೆ, 3 ಇಡಿಯಟ್ಸ್ ಸಿನಿಮಾದಲ್ಲಿ ಚತುರ್ ಪಾತ್ರದಲ್ಲಿ ನಟಿಸಿದ್ದ ಓಮಿ ವೈದ್ಯ ಸಾಮಾಜಿಕ ಜಾಲತಾಣದಲ್ಲಿ ಸೋನಂ ವಾಂಗ್ಚುಕ್ ಅವರಿಗೆ ಬೆಂಬಲ ಸೂಚಿಸಿದ್ರು. ಅವರು ಶಾಂತಿಯುತ ಪ್ರತಿಭಟನೆ ನಡೆಸುತ್ತಿರುವ ಸೋನಂ ವಾಂಗ್ಚುಕ್ ಅವರ ಧ್ವನಿಯನ್ನ ಸರ್ಕಾರ ಕೇಳಬೇಕು ಎಂದು ಅಭಿಪ್ರಾಯಪಟ್ಟರು. ಇದರೊಂದಿಗೆ ಮತ್ತೊಮ್ಮೆ ಜನರು 3 ಇಡಿಯಟ್ಸ್ ಸಿನಿಮಾ ಮತ್ತು ಸೋನಂ ವಾಂಗ್ಚುಕ್ ನಡುವಿನ ಸಂಬಂಧವನ್ನ ಚರ್ಚಿಸಲು ಆರಂಭಿಸಿದ್ರು. ಹಾಗಾದ್ರೆ ಸೋನಂ ವಾಂಗ್ಚುಕ್ ಮತ್ತು 3 ಇಡಿಯಟ್ಸ್ ಸಿನಿಮಾಗೆ ಇರುವಂತಹ ಸಂಬಂಧವೇನು? 2009ರಲ್ಲಿ ಬಿಡುಗಡೆಯಾದ 3 ಇಡಿಯಟ್ಸ್ ಸಿನಿಮಾ ಭಾರತದ ಅತ್ಯಂತ ಜನಪ್ರಿಯ ಚಿತ್ರಗಳಲ್ಲಿ ಒಂದಾಗಿದೆ. ಈ ಸಿನಿಮಾದ ನಾಯಕ ರಾಂಚೋ. ಚಿತ್ರದಲ್ಲಿ ರಾಂಚೋ ಸಾಂಪ್ರದಾಯಿಕ ಶಿಕ್ಷಣ ವ್ಯವಸ್ಥೆಯನ್ನ ಪ್ರಶ್ನಿಸುತ್ತಾನೆ. ಅಂಕಗಳಿಗಿಂತ ಕಲಿಕೆಯ ಮಹತ್ವವನ್ನ ಒತ್ತಿ ಹೇಳುತ್ತಾನೆ. ವಿದ್ಯಾರ್ಥಿಗಳಲ್ಲಿ ಹೊಸ ಆಲೋಚನೆ ಬೆಳೆಸಲು ಪ್ರಯತ್ನಿಸುತ್ತಾನೆ. ಈ ಗುಣಗಳು ಸೋನಂ ವಾಂಗ್ಚುಕ್ ಅವರ ಜೀವನದ ಕೆಲವು ಅಂಶಗಳಿಗೆ ಹೋಲಿಕೆಯಾಗುತ್ತದೆ. ಇದರಿಂದಲೇ ಅನೇಕರು ರಾಂಚೋ ಎಂದ್ರೆ ಸೋನಂ ವಾಂಗ್ಚುಕ್ ಎಂದು ನಂಬಲು ಆರಂಭಿಸಿದ್ರು. ಸಿನಿಮಾದ ಕೊನೆಯ ಭಾಗದಲ್ಲಿ ರಾಂಚೋ ಹಿಮಾಲಯದ ಒಂದು ಶಾಲೆ ನಡೆಸುತ್ತಿರುವ ದೃಶ್ಯವು ಲಡಾಖ್ನಲ್ಲಿರುವ SECMOL ಸಂಸ್ಥೆಯನ್ನ ನೆನಪಿಸುವಂತಿತ್ತು. ಈ ಕಾರಣದಿಂದ ಆ ನಂಬಿಕೆ ಮತ್ತಷ್ಟು ಬಲವಾಗಿದೆ. ಇದಕ್ಕೆ ನಿರ್ಮಾಪಕರು ನೀಡಿರುವಂತಹ ಸ್ಪಷ್ಟನೆ ಏನಪ್ಪಾ ಅಂತ ನೋಡೋದಾದ್ರೆ, ಚಿತ್ರದ ನಿರ್ದೇಶಕ ರಾಜ್ಕುಮಾರ್ ಹಿರಾನಿ ಮತ್ತು ಕಥೆಗಾರ ಅಭಿಜಾತ್ ಜೋಶಿ ಹಲವು ಬಾರಿ ಒಂದು ವಿಷಯವನ್ನ ಸ್ಪಷ್ಟಪಡಿಸಿದ್ದಾರೆ. ಅವರ ಪ್ರಕಾರ 3 ಇಡಿಯಟ್ಸ್ ಸಿನಿಮಾ ಸಂಪೂರ್ಣವಾಗಿ ಚೇತನ್ ಭಗತ್ ಅವರ 5 ಪಾಯಿಂಟ್ ಸಮ್ವನ್ ಕಾದಂಬರಿಯನ್ನ ಆಧರಿಸಿದೆ. ರಾಂಚೋ ಪಾತ್ರ ಒಂದೇ ವ್ಯಕ್ತಿಯ ಜೀವನವನ್ನ ನೇರವಾಗಿ ಆಧರಿಸಿಲ್ಲ. ಹೌದು, ಸಿನಿಮಾ ನಿರ್ಮಾಣದ ಸಮಯದಲ್ಲಿ ಸೋನಂ ವಾಂಗ್ಚುಕ್ ಅವರನ್ನ ಭೇಟಿ ಮಾಡಲಾಗಿತ್ತು. ಅವರ ಶಿಕ್ಷಣದ ವಿಚಾರಗಳು ಮತ್ತು ಕೆಲವು ಆಲೋಚನೆಗಳು ಚಿತ್ರಕ್ಕೆ ಪ್ರೇರಣೆ ನೀಡಿರಬಹುದು. ಆದರೆ ರಾಂಚೋ ಪಾತ್ರ ಸಂಪೂರ್ಣವಾಗಿ ಸೋನಂ ವಾಂಗ್ಚುಕ್ ಅವರ ಜೀವನ ಚರಿತ್ರೆಯಲ್ಲ. ಈ ವಿಷಯವನ್ನ ನಿರ್ಮಾಪಕರು ಸ್ಪಷ್ಟಪಡಿಸಿದ್ದಾರೆ. ಅಂದ್ರೆ ಸೋನಂ ವಾಂಗ್ಚುಕ್ ಅವರಿಂದ ಕೆಲವು ವಿಷಯಗಳನ್ನ ಸ್ಫೂರ್ತಿಯಾಗಿ ಪಡೆದಿರಬಹುದು, ಆದ್ರೆ ರಾಂಚೋ ಸೋನಂ ವಾಂಗ್ಚುಕ್ ಎನ್ನುವುದು ಸಂಪೂರ್ಣ ಸತ್ಯವಲ್ಲ. ಹಾಗಾದ್ರೆ ಜನ ಏಕೆ ಗೊಂದಲಕ್ಕೀಡಾದ್ರು ಅಂತ ನೋಡೋದಾದ್ರೆ, ಇಲ್ಲಿ ಇರುವಂತಹ ಕಾರಣಗಳು ಇಷ್ಟೇ. ಇಬ್ಬರು ಶಿಕ್ಷಣದಲ್ಲಿ ಹೊಸ ಆಲೋಚನೆಗಳನ್ನ ಬೆಂಬಲಿಸ್ತಾರೆ. ಇಬ್ಬರು ಸಾಂಪ್ರದಾಯಿಕ ಶಿಕ್ಷಣ ವ್ಯವಸ್ಥೆಯನ್ನ ಪ್ರಶ್ನಿಸ್ತಾರೆ. ಇಬ್ಬರ ಕೆಲಸವು ಲಡಾಖ್ಗೆ ಸಂಬಂಧಿಸಿದೆ. ಚಿತ್ರದ ಕೊನೆಯ ಶಾಲೆಯ ವಾತಾವರಣವು SECMOL ನೆನಪಿಸುತ್ತದೆ. ಈ ಸಾಮ್ಯತೆಗಳಿಂದ ಜನರು ರಾಂಚೋ ಪಾತ್ರವನ್ನ ಸೋನಂ ವಾಂಗ್ಚುಕ್ ಅವರೊಂದಿಗೆ ನೇರವಾಗಿ ಜೋಡಿಸಿದ್ರು. ಆದ್ರೆ ಸಿನಿಮಾ ತಂಡದ ಪ್ರಕಾರ ಅದು ಕೇವಲ ಭಾಗಶಃ ಸ್ಫೂರ್ತಿ ಮಾತ್ರ. ಹೀಗಾಗಿ ಸೋನಂ ವಾಂಗ್ಚುಕ್ ಅವರ ಪ್ರತಿಭಟನೆ ಮತ್ತೆ ದೇಶದ ಗಮನ ಸೆಳೆದಿದೆ. ಅವರಿಗೆ ಬೆಂಬಲವಾಗಿ ಓಮಿ ವೈದ್ಯ ಮಾತನಾಡಿರೋದು ಹೊಸ ಚರ್ಚೆಗೆ ಕಾರಣವಾಗಿದೆ. ಅದರ ಜೊತೆಗೆ 3 ಇಡಿಯಟ್ಸ್ ಚಿತ್ರದ ರಾಂಚೋ ಪಾತ್ರದ ಬಗ್ಗೆ ಹಳೆಯ ವಿವಾದವು ಮತ್ತೆ ವೈರಲ್ ಆಗಿದೆ. ಆದರೆ ಚಿತ್ರದ ನಿರ್ಮಾಪಕರ ಸ್ಪಷ್ಟನೆ ಪ್ರಕಾರ ರಾಂಚೋ ಪಾತ್ರ ಒಂದೇ ವ್ಯಕ್ತಿಯ ಜೀವನ ಕಥೆಯಲ್ಲ. ಅದು ಹಲವು ವಿಚಾರಗಳು, ಅನುಭವಗಳು ಮತ್ತು ಮೂಲ ಕಾದಂಬರಿಯ ಪಾತ್ರಗಳ ಸಂಯೋಜನೆಯಾಗಿದೆ. ಸೋನಂ ವಾಂಗ್ಚುಕ್ ಅವರ ಶಿಕ್ಷಣದ ತತ್ವಗಳು ಮತ್ತು ಕೆಲವು ಅಂಶಗಳು ಮಾತ್ರ ಆ ಪಾತ್ರಕ್ಕೆ ಪ್ರೇರಣೆಯಾಗಿವೆ. ಈ ಬಗ್ಗೆ ಸ್ವತಃ ಸೋನಂ ವಾಂಗ್ಚುಕ್ ಕೂಡ ಹಲವು ಬಾರಿ ಮಾತನಾಡಿದ್ದಾರೆ.
ಅವರು ಹೇಳುವಂತೆ ಚಿತ್ರದ ಕೊನೆಯ ಭಾಗದಲ್ಲಿರುವ ಶಾಲೆಯ ವಾತಾವರಣ, ಶಿಕ್ಷಣದ ಕೆಲವು ತತ್ವಗಳು ಹಾಗೂ ಹೊಸ ರೀತಿಯ ಕಲಿಕೆಯ ಪರಿಕಲ್ಪನೆಗಳು ನಮ್ಮ ಕೆಲಸದಿಂದ ಸ್ಫೂರ್ತಿ ಪಡೆದಿರಬಹುದು. ಆದರೆ ಚಿತ್ರದ ಸಂಪೂರ್ಣ ಕಥೆ ಅಥವಾ ರ್ಯಾಂಚೋ ಪಾತ್ರ ತಮ್ಮ ಜೀವನವನ್ನ ಆಧರಿಸಿ ನಿರ್ಮಾಣವಾಗಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ಈ ವಿವಾದಕ್ಕೆ ಒಂದು ಸರಳ ಉತ್ತರ ಇದೆ. ರ್ಯಾಂಚೋ ಪಾತ್ರ ಸೋನಂ ವಾಂಗ್ಚುಕ್ ಅವರ ನೇರ ಜೀವನ ಚರಿತ್ರೆಯಲ್ಲ, ಆದರೆ ಅವರ ಶಿಕ್ಷಣದ ದೃಷ್ಟಿಕೋನ, ಹೊಸ ಆಲೋಚನೆಗಳು ಮತ್ತು ಲಡಾಖ್ನಲ್ಲಿ ಅವರು ಮಾಡಿರುವ ಕೆಲಸ ಚಿತ್ರತಂಡಕ್ಕೆ ಪ್ರೇರಣೆಯಾಗಿತ್ತು. ಅದಕ್ಕಾಗಿಯೇ ಇಂದಿಗೂ 3 ಇಡಿಯಟ್ಸ್ ಸಿನಿಮಾ ನೆನಪಾದಾಗ ರ್ಯಾಂಚೋ ಜೊತೆಗೆ ಸೋನಂ ವಾಂಗ್ಚುಕ್ ಅವರ ಹೆಸರು ಸಹಜವಾಗಿ ಕೇಳಿಬರುತ್ತದೆ.